ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನನ್ನ ಆ್ಯನಿವರ್ಸರಿ ಡೇ ಲಾಗ್ ಆಗಿರುತ್ತೆ. ಸೊ ನಾವು ಆ್ಯನಿವರ್ಸರಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೆ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ನಂಗೆ ಅಲ್ಲಿ ವಿಡಿಯೋಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ಈ ಸಲ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ, ಪ್ರತಿ ಸಲ ಕೆಫೆಗೆ ಹೋಗಿ ಕೇಕ್ ಕಟ್ ಮಾಡೋದು ಇಟ್ಸ್ ಕಾಮನ್. ಬಟ್ ಇವಾಗ ಅದು ಬೇಡ, ಜಸ್ಟ್ ಚಿಲ್ ಔಟ್ ಮಾಡೋಣ, ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಮಗೆ ಕೇಕ್ ಕಟ್ ಮಾಡೋ ಐಡಿಯಾನೇ ಇರಲಿಲ್ಲ. ಬಟ್ ಏನಾಯಿತು ಅಂದರೆ, ನಮ್ಮ ಮನೆಯವ್ರ ಸ್ಟಾಪ್ಸ್ ಎಲ್ಲ ಬಂದು ಕೇಕ್ ಕಟ್ ಮಾಡಿಸ್ತೀವಿ, ಕೆಫೆಗೆಲ್ಲ ಬನ್ನಿ ಅಂತ ಹೇಳಿದರು. ಬಟ್ ವಿ ಆರ್ ನಾಟ್ ರೆಡಿ ಫಾರ್ ದ್ಯಾಟ್. ನಮ್ಗೆ ಅದು ಇಂಟ್ರೆಸ್ಟೇ ಇರಲಿಲ್ಲ. ಸೊ ಅದಕ್ಕೆ ನಮಗೆ ಪರವಾಗಿಲ್ಲ, ಬೇಡ ಅಂದರೂ ಕೇಳಲಿಲ್ಲ. ಸೊ ಅವ್ರ ಮನೆಗೆ ಬಂದು ನಮಗೆ ಕೇಕ್ ಕಟ್ ಮಾಡಿ ಗಿಫ್ಟ್ಸ್ ಎಲ್ಲ ಕೊಟ್ಟೋದ್ರು. ವಿ ಆರ್ ವೆರಿ ಹ್ಯಾಪಿ. ಸೊ ನಾವು ಮೊದಲೇ ಅಂದ್ಕೊಂಡಿರೋ ಹಾಗೆ ಡೇ ಔಟ್ ಹೋಗೋಣ ಅಂದ್ಕೊಂಡಿದ್ವಿ ಆ್ಯನಿವರ್ಸರಿ ದಿನ. ಸೊ ಇವತ್ತು ನಾವು ಒಂದು ಔಟಿಂಗ್ ಹೋಗಿ ಬರೋಣ ಅಂತ ಹೋಗ್ತಿದ್ವಿ. ಆ್ಯಕ್ಚುಲಿ ನಾವೊಂದು ರೆಸಾರ್ಟ್ಗೆ ಹೋಗ್ತಾ ಇದ್ವಿ. ನಮ್ಮ ಮನೆಯಿಂದ ಒಂದು 45-50 ಮಿನಿಟ್ಸ್ ಅಷ್ಟೇ ಆಗುತ್ತೆ. ಸೊ ನಾವು ಇವಾಗ ರೆಸಾರ್ಟ್ಗೆ ಹೊರಟ್ವಿ. ಸೊ ದಿಸ್ ಈಸ್ ಅ ರೆಸಾರ್ಟ್, RR ರಿಟ್ರೀಟ್ ಅಂತ. ಇದು ನೆಲಮಂಗಲ ಹತ್ರ ಇದೆ. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗಿತ್ತು, 9:45 ಆಗೋಗ್ಬಿಟ್ಟಿತ್ತು. ಸೊ ನಾವು ಬೈಕೆಲ್ಲ ಪಾರ್ಕ್ ಮಾಡಿ, ಆ್ಯಕ್ಚುಲಿ ಇವತ್ತು ತುಂಬ ರಶ್ ಇರಲಿಲ್ಲ. ಮೋಸ್ಟ್ಲಿ ಒಂದು 10+ ಫ್ಯಾಮ್ಲಿ ಫ್ರೆಂಡ್ಸ್ ಬಂದಿದ್ರು ಅನ್ಕೋತೀನಿ ಅಷ್ಟೇ. ವೆದರು ಸಖತ್ ಕೂಲಾಗಿತ್ತು ಆ್ಯಂಡ್ ನೇಚರ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಸಖತ್ ಮ್ಯಾಚ್ ಆಗ್ತಿತ್ತು. ನಾವು ಹೋಗೋಷ್ಟರಲ್ಲೇ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ನಾವು ಬೇಗ ಬೇಗ ಚೆಕ್-ಇನ್ ಆಗೋಣ ಅಂತ ಹೊರಟ್ವಿ. ಸೊ ಚೆಕ್-ಇನ್ ಎಲ್ಲ ಆಗಿಬಿಟ್ಟು ನಮ್ಮದು ಡೀಟೇಲ್ಸ್ ಎಲ್ಲ ಕೊಡಬೇಕಲ್ಲಿ. ಸೊ ಡೀಟೇಲ್ಸ್ ಎಲ್ಲ ಕೊಟ್ಟು ನೆಕ್ಸ್ಟ್ ನಮಗೆ ವೆಲ್ಕಮ್ ಡ್ರಿಂಕ್ ಕಾರ್ಡ್ ಕೊಟ್ಟರು. ಸೊ ಇದನ್ನು ನಮ್ಮ ಹತ್ರ ಇದ್ದರೆ ನಾವು 10:30 4:30 ಯಾವಾಗ ಬೇಕಾದರೂ ವೆಲ್ಕಮ್ ಡ್ರಿಂಕ್ ತೊಗೋಬೋದು ಅಂತ. ಸೊ ನಮಗೆ ಟೈ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ರು, ಯಾವ್ಯಾವ ಟೈಮ್ಗೆ ಟಿಫನ್ ಇರುತ್ತೆ, ಮತ್ತು ಲಂಚ್ ಇರುತ್ತೆ, ಮತ್ತು ಯಾವ ಗೇಮ್ಸು ಎಷ್ಟು ಗಂಟೆವರೆಗೂ ಇರುತ್ತೆ, ಮತ್ತು ವೇವ್ ಫೂಲ್ ಎಲ್ಲ ಎಷ್ಟು ಗಂಟೆಗೆ ಇರುತ್ತೆ ಅಂತ ಎಲ್ಲ ನಮಗೆ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟರು. ನಾವು ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ತುಂಬ ಲೇಟಾಗಿ ಹೋಗಿತ್ತು, 9:45 ಮೇಲ್ಗಡೆನೇ ಆಗಿತ್ತು. ಇಟ್ಸ್ 10 o'clock ಬ್ರೇಕ್ಫಾಸ್ಟ್ ಸ್ಟಾಪ್ ಆಗುತ್ತೆ. ಸೊ ಅಷ್ಟರಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟ್ವಿ. ನಾವು ಹೋಗೋದು ಲೇಟ್ ಆಗಿರೋದ್ರಿಂದ ಆಲ್ರೆಡಿ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟಿದ್ರು. ಸೊ ನಾವು ಬ್ರೇಕ್ಫಾಸ್ಟಿಗೆ ಹೊರಟ್ವಿ. ಇಟ್ಸ್ ವೀಕ್ ಡೇಸ್ ಆಗಿರೋದ್ರಿಂದ ತುಂಬ ಜನನೂ ಇರಲಿಲ್ಲ. ಸೊ ನಾರ್ಮಲ್ ಆಗಿದ್ರು, ಅಷ್ಟೇನು ರಶ್ಶೂ ಇರಲಿಲ್ಲ. ಹೋಗಿದ್ದು ಲೇಟ್ ಆದರೂ ಬ್ರೇಕ್ಫಾಸ್ಟು ಚೆನ್ನಾಗಿತ್ತು, ಬಿಸಿಯಾಗಿತ್ತು. ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಮಗಿಬ್ರಿಗೂ ತುಂಬಾ ಇಷ್ಟ ಆಯಿತು. ನಾವಿಲ್ಲಿ ಇಡ್ಲಿ, ಪೂರಿ ಬ್ರೇಕ್ಫಾಸ್ಟಿಗೆ, ಮತ್ತು ಫ್ರೂಟ್ಸ್, ಜ್ಯೂಸ್ ಎಲ್ಲನೂ ಇತ್ತು. ಸೊ ಸ್ವಲ್ಪ ಬಾಯ್ಲ್ಡ್ ಎಗ್ಗು ಮತ್ತು ಫ್ರೂಟ್ ಸಲಾಡು ಎಲ್ಲ ತಿಂದ್ಕೊಂಡು ಮತ್ತು ನಾವು ಗೇಮ್ಸ್ ಆಡೋಕ್ಕೆ ಅಂತ ಹೊರಟ್ವಿ. ಹಾಗೆ ಔಟ್ಫಿಟ್ ಚೆಕ್ ಮಾಡಿಕೊಂಡು ಗೇಮ್ಸ್ ಆಡೋಕ್ಕಂತ ಹೊರಟ್ವಿ. ಇದು ವೇವ್ ಫೂಲ್ ಆಗಿತ್ತು, ತುಂಬಾ ಬಿಗ್ಗಾಗಿತ್ತು ವೇವ್ ಫುಲ್ಲು. ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ನಂಗೆ ಅದು ತುಂಬಾ ಇಷ್ಟ ಆಯಿತು. ಹಂಗೆ ನಮಗೆ ಲಾಕರು ಕೊಡ್ತಾರೆ. ನಾವು 200 ಡೆಪಾಸಿಟ್ ಮಾಡಬೇಕು, 100 ರೂಪೀಸ್ ವಾಪಸ್ ಕೊಡ್ತಾರೆ. ಸೊ ನಾವಿಲ್ಲಿ ನಮಗೆ ಲಾಕರ್ ಕೊಟ್ಟಿರ್ತಾರೆ. ನಮ್ಗೆ ಏನಾದರೂ ಬ್ಯಾಗ್ಸ್ ಇದ್ದರೆ, ಏನಾದರೂ ಪ್ರೀಷಿಯಸ್ ಥಿಂಗ್ಸ್ ಇದ್ದರೆ ನಾವು ಅದರಲ್ಲಿ ಇಟ್ಬಿಟ್ಟು ಲಾಕ್ ಮಾಡ್ಕೋಬೋದು. ನೋಡಿ ಈ ಥರ ನೇಚರ್ ಇತ್ತು. ಆ್ಯಕ್ಚುಲಿ ಒಂದು ಪ್ಲೇಸಿಂದ ಒಂದು ಪ್ಲೇಸ್ ಕಾಣಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಟ್ರೀ ಬೆಳೆಸಿದ್ರು. ಮತ್ತು ಈ ಥರ ಇನ್ಸ್ಟ್ರಕ್ಷನ್ ಬರೆದಿದ್ರು ಎಲ್ಲ ಕಡೆ, ಯಾವ್ಯಾವ ಗೇಮ್ಸ್ ಇದೆ, ಬುಲ್ ರೈಡು, ಪೆಂಟ್ ಬಾಲು, ಈ ಥರ ಎಲ್ಲ ಇನ್ಸ್ಟ್ರಕ್ಷನ್ ಬರೆದಿದ್ರು. ಅದನ್ನು ನೋಡಿಕೊಂಡು ನಾವು ಗೇಮ್ ಆಡೋಕ್ಕೆ ಹೊರಟ್ವಿ. ಈ ಥರ ಎಲ್ಲ ಬೆಲ್ಟ್ ಹಾಕ್ತಾರೆ. ನಾವು ಮೇಲ್ಗಡೆ ಗೇಮ್ಸ್ ಎಲ್ಲ ಆಡೋಕ್ಕೆ
ಫಸ್ಟ್ ನಾನೇ ಜಿಪ್ ಲೈನಿಗೆ ಹೋದೆ. ಆ್ಯಕ್ಚುಲಿ ತುಂಬ ಭಯ ಆಗ್ತಿತ್ತು, ಬಟ್ ತುಂಬಾ ಸಖತ್ ಮಜಾ ಬಂತು. ಸೊ ನಾನು ಸೈಕ್ಲಿಂಗ್ ಕೂಡ ಮಾಡಿದೆ, ಸೈಕ್ಲಿಂಗ್ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ನನಗೆ ಸಖತ್ ಮಜಾ ಬಂತು. ಆ್ಯಕ್ಚುಲಿ ವೆದರ್ ತುಂಬ ಚೆನ್ನಾಗಿತ್ತು, ಸ್ವಲ್ಪನೂ ಬಿಸಿಲಿರಲಿಲ್ಲ, ಸ್ವಲ್ಪ ಭಯನೂ ಇತ್ತು ಮಳೆ ಏನಾದರೂ ಆಗಿಬಿಟ್ರೆ ಅವರು ಗೇಮ್ಸ್ ಎಲ್ಲ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದರು. ಬಟ್ ಮಳೆ ಬರಲಿಲ್ಲ, ಬಟ್ ವೆದರ್ ಕೂಲಾಗಿತ್ತು. ಸೊ ಸಖತ್ ಮಜಾ ಮಾಡಿದ್ವಿ, ಟಯರ್ಡ್ ಅನಿಸ್ಲಿಲ್ಲ. ಈ 7 ಲೋ ರೋಪ್ ಆ್ಯಕ್ಟಿವಿಟೀಸ್ ಇತ್ತು ಮತ್ತು 8 ಹೈ ರೋಪ್ ಆ್ಯಕ್ಟಿವಿಟೀಸ್ ಇತ್ತು. ನಾನು ಯಾವುದು ಹೈ ರೋಪ್ ಆ್ಯಕ್ಟಿವಿಟೀಸ್ ಆಡಲಿಲ್ಲ, ನಂಗೆ ಅಷ್ಟು ಭಯ ಇತ್ತು, ಹೈಟ್ ಫೋಬಿಯಾ ಇತ್ತು. ಸೊ 7 ಲೋ ರೋಪ್ ಆ್ಯಕ್ಟಿವಿಟೀಸಲ್ಲಿ ಒಂದು 5 ರೋಪ್ ಆ್ಯಕ್ಟಿವಿಟೀಸ್ ನಾನು ಆಡಿದೆ. ಬಟ್ ನಮ್ಮ ಮನೆಯವ್ರು ಎಲ್ಲ ಆ್ಯಕ್ಟಿವಿಟೀಸ್ನೂ ಆಡಿದರು. ಬಟ್ ಆ್ಯಕ್ಚುಲಿ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ನಂಗೆ ಇದೇ ತುಂಬ ಸಖತ್ ಭಯ ಆಗಿತ್ತು. ನಂಗೆ ಕೂತ್ಕೊಳ್ಳೋವಾಗ ಅಷ್ಟೇನೂ ಅನ್ನಿಸ್ಲಿಲ್ಲ, ತುಂಬ ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಆರಾಮಾಗಿ ಏನೋ ಅಂದರೆ ಆರಾಮಾಗಿ ಬಿಡ್ತಾರೆ ಕೆಳಗಡೆ ಅಂತ ನಂಗೆ ಅನಿಸಿತ್ತು. ಬಟ್ ಲಿಟ್ರಲಿ ಹೇಳ್ತೀನಿ, 1 ಸೆಕೆಂಡಿಗೆ ನಂಗೆ ಜೀವನೇ ಬೈಕ್ ಬಂದುಬಿಟ್ಟಿತ್ತು. ಹೆಂಗಾಯಿತು ಅಂದರೆ ಲೈಕ್ ನೀವೇ ನೋಡಿ ಅದು. ನೋಡೋಕ್ಕೇನೋ ನಾರ್ಮಲಾಗಿ ಅನಿಸುತ್ತೆ, ಬಟ್ ಅಲ್ಲಿ ಕೂತ್ಕೊಂಡು ಫೀಲ್ ಮಾಡೋ ಫೀಲೇ ಬೇರೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ 8 ರೋಪ್ಸ್ ಇದೆ ಅಂತ ಹೇಳಿದ್ನಲ್ಲ, ಅದು ಹೈ ಇತ್ತು ತುಂಬ. ಸೊ ಅದು ನಾನೇನು ಆಟಾಡೋಕ್ಕೆ ಹೋಗಲಿಲ್ಲ. ಸೊ ಅದು ಹೈ ರೋಪ್ ಇರೋ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡ್ವಿ. ಬೇಕಾದರೆ ಇಲ್ಲಿ ಟೆಂಟಲ್ಲಿ ಕೂಡ ಉಳ್ಕೋಬೋದು, ನೈಟು ಸ್ಟೇ ಮಾಡೋರು ಆರಾಮಾಗಿ ಟೆಂಟ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಒಂದು 3 ಆ್ಯಕ್ಟಿವಿಟಿ ಮಾಡೋಣ ಅಂತ ಬಂದ್ವಿ. ಇದು ಕೂಡ ಸಖತ್ ಫನ್ನಿ ಆಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಆ್ಯಕ್ಚುಲಿ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ತೊಗೊಂಡಿರಲಿಲ್ವಲ್ಲ, ಸೊ ಸ್ವಲ್ಪ ಬ್ರೇಕ್ 12:30ಗೆ ವೆಲ್ಕಮ್ ಡ್ರಿಂಕ್ಸ್ ತೊಗೊಳೋಣ ಅಂತ ಬಂದ್ವಿ. ಸೊ ವೆಲ್ಕಮ್ ಡ್ರಿಂಕ್ಸಲ್ಲಿ ಕಬ್ಬಿನ ಹಾಲು ಕೊಟ್ಟಿದ್ದರು, ಅದು ಒಂದೇ ಡ್ರಿಂಕ್ಸ್ ಇದ್ದಿದ್ದು, ಆಪ್ಷನ್ಸ್ ಇರಲಿಲ್ಲ. ಸೊ ಈ ಥರ ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡಿಕೊಂಡು ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಎಲ್ಲ ಮುಗಿಸ್ಕೊಂಡು ನಾವು ಇಂಡೋರ್ ಗೇಮ್ಸ್ನ ಆಟಾಡೋಣ ಅಂತ ಹೊರಟ್ವಿ. ಇಂಡೋರ್ ಗೇಮ್ಸ್ ಟೈಮಿಂಗ್ಸ್ ಬಂದುಬಿಟ್ಟು 9 AM to till 9 PM ವರೆಗೂ ಇತ್ತು. ಅಲ್ಲಿ ಚೆಸ್ಸು, ಟೇಬಲ್ ಟೆನ್ನಿಸು, ಲೂಡೋ, ಲ್ಯಾಡರ್, ಸ್ಟಿಕ್ ಕ್ಯಾಚು, ಈ ಥರ ಸುಮಾರು ಇತ್ತು ಇಂಡೋರ್ ಗೇಮ್ಸು. ಆರಾಮಾಗಿ ಚಿಲ್ ಮಾಡಿಕೊಂಡು ಕೂಲಾಗಿ ಆಟ ಆಡಿದ್ವಿ. ಸೊ ನಾವು ಗೇಮ್ಸು, ಇಂಡೋರ್ಸ್, ಔಟ್ಡೋರ್ಸ್ ಗೇಮ್ಸ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಲಂಚ್ ಟೈಮ್ ಆಗಿತ್ತು. ಸೊ ನಾವು ಲಂಚ್ಗೆ ಹೊರಟ್ವಿ. ಇಲ್ಲಿ ಸ್ಟಾರ್ಟರ್ಸ್ನ ಲೈವ್ ಕೌಂಟರಲ್ಲಿ ಇತ್ತು, ಅದು ಸಪ್ರೇಟಾಗಿತ್ತು. ಸೊ ಅಲ್ಲಿಗೆ ಹೊರಟ್ವಿ. ಬಾರ್ಬಿಕ್ಯೂ ಚಿಕನ್ನು ಮತ್ತು ಫಿಶ್ನ ತೊಗೊಂಡಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲಂಚ್ ತುಂಬ ಟೇಸ್ಟಿಯಾಗಿತ್ತು. ನನಗೆ ಲಂಚಲ್ಲೇ ಟಾಪ್ ನಾಚ್ ಅಂತ ಅನ್ನಿಸ್ತು ಈ ರೆಸಾರ್ಟು. ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನನಗಂತೂ ಫುಡ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. Tus ojos mi vida pasar y se extraña si lo cierro, y si mañana nos toca no estar, miro al cielo y te veo. ಇಲ್ಲಿ ಲಿಮಿಟೆಡ್ ಆಪ್ಷನ್ಸ್ ಏನಿರಲ್ಲ, ತುಂಬ ಆಪ್ಷನ್ಸ್ ಇರುತ್ತೆ. ಆರಾಮಾಗಿ ನೀವು ಯಾವ್ದು ಬೇಕಾದರೂ ತೊಗೊಂಡು ತಿನ್ಬೋದು. ಸೊ ನೆಕ್ಸ್ಟು ನಾವು ಸ್ವೀಟ್ ಹತ್ರ ಬಂದ್ವಿ. ಆವಾಗಲೇ ಫ್ರೆಶ್ ಆಗಿ ಜಿಲೇಬಿ ಮಾಡ್ತಿದ್ರು, ತುಂಬಾ ಟೇಸ್ಟ್ ಇತ್ತು. ಸ್ವೀಟು ಸಖತ್ತಾಗಿತ್ತು, ನನಗೂ ತುಂಬಾ ಇಷ್ಟ ಆಯಿತು. ತುಂಬ ಕ್ರಿಸ್ಪಿಯಾಗಿ ಬಿಸಿ ಬಿಸಿ ಜಿಲೇಬಿ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಟ್ರೈ ಮಾಡ್ಬೋದಿತ್ತು, ಬಟ್ ನಾವು 1 o'clock ಹೋಗಬೇಕಿತ್ತು, ಸ್ವಲ್ಪ ಲೇಟಾಗಿ ಹೋಗ್ಬಿಟ್ವಿ. ಆ್ಯಕ್ಚುಲಿ ಸ್ಟಾರ್ಟರ್ಸ್ ಲೈವ್ ಕೌಂಟರ್ ಇರೋದು 1 PM to 2 PM ಅಷ್ಟೇ. ಬಟ್ ಲಂಚು 1 PM to 2:30ವರೆಗೂ ಇತ್ತು. ಸೊ ಅದು ಆರಾಮಾಗಿ ಸಿಕ್ತು, ನಾವು ಆರಾಮಾಗಿ ಊಟ ಮಾಡ್ಕೊಂಡ್ವಿ. ವೆಜ್ ಇತ್ತು, ನಾನ್ ವೆಜ್ ಇತ್ತು. ವೆಜ್ ಕೂಡ ತುಂಬ ಟೇಸ್ಟಿಯಾಗಿತ್ತು. ಇದರಲ್ಲಿ ಒಂದು ವೆಜ್ ಪುಲಾವ್ ಅಂತೂ ತುಂಬ ಸಖತ್ತಾಗಿತ್ತು, ನಂಗೆ ಅದು ಇಷ್ಟ ಆಯಿತು. ಮತ್ತು ಪಾಸ್ತಾ ಇತ್ತು, ಮತ್ತು ಚಿಕನ್ ಬಿರಿಯಾನಿ. ಸೊ ವೆಜ್ಜು ನಾನ್ ವೆಜ್ಜು ಎರಡೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸೊ ಫಸ್ಟಿಗೆ ನಾವು ಇದೆಲ್ಲ ಟ್ರೈ ಮಾಡಿದ್ವಿ. ವೆಜ್ಜು, ಚಿಕನ್ ಬಿರಿಯಾನಿ ಮತ್ತು ಪಾಸ್ತಾ ಇತ್ತು, ಪಾಪಡ್ ಇತ್ತು. ಸೊ ನೆಕ್ಸ್ಟು
ಅದನ್ನೆಲ್ಲ ಆವಾಗಲೇ ಬಿಸಿ ಮಾಡಿ ಕೊಡ್ತಿದ್ರು. ನಾವು ಬೇಕಾದರೆ ಬಟರ್ ಇರೋದು ತೊಗೋಬೋದು. ಆ ಥರ ನಾವು ಲಂಚ್ ಎಲ್ಲ ಮುಗಿಸ್ಕೊಂಡು ವೇವ್ ಫೂಲಿಗೆ ಬಂದ್ವಿ. ಆ್ಯಕ್ಚುಲಿ ಔಟ್ಫಿಟ್ನ ನಾವೇ ಬೇಕಾದರೂ ತರ್ಬೋದು, ಇಲ್ಲ ಅಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಬಟ್ ಕಾಟನ್ ಬಟ್ಟೆ ಎಲ್ಲ ಅಲವ್ ಇರಲ್ಲ. ಸೊ ನಾವು ಅಲ್ಲೇ ಒಂದು ಪೇರ್ ಔಟ್ಫಿಟ್ ತೊಗೊಂಡ್ವಿ. ಸೊ ಅದು ಟೈಮಿಂಗ್ ಬಂದುಬಿಟ್ಟು 2:45 to 3:30ವರೆಗೂ ಇತ್ತು. ಸೊ ಅಲ್ಲಿ ಸಖತ್ತಾಗಿ DJ ಸಾಂಗ್ಸ್ ಎಲ್ಲ ಹಾಕ್ತಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಆರಾಮಾಗಿ ಕೂಲಾಗಿತ್ತು. 1 hour ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅದಾದಮೇಲೆ ನಾವು ಒಂದು 30 ಮಿನಿಟ್ಸು ಸ್ವಿಮ್ಮಿಂಗ್ ಪೂಲ್ ಹೋಗಿದ್ವಿ. ಬಟ್ ನಾನು ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ಮತ್ತೆ ಸ್ನಾನ ಮಾಡಿಕೊಂಡು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಂಗೆ ಅದು ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟು ನಾವು ಸ್ನ್ಯಾಕ್ಸಿಗೆ ಹೊರಟ್ವಿ. ಸ್ನ್ಯಾಕ್ಸಲ್ಲಿ ನಮಗೆ ಪಾವ್ ಭಾಜಿ ಮತ್ತು ಕಾಫಿ, ಟೀ ಎಲ್ಲ ಅವೈಲೇಬಲ್ ಇತ್ತು. ಇದು ಕೂಡ ಚೆನ್ನಾಗಿತ್ತು. ಸೊ ನಾವು ಟೀ ಎಲ್ಲ ಕುಡಿದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಮತ್ತು ರೈನ್ ಡ್ಯಾನ್ಸ್ ಕೂಡ ಇತ್ತು. ನಾನು ಅಲ್ಲೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ನಾನು ಲಾಕರಲ್ಲಿ ಇಟ್ಟಿದ್ದೆ ಫೋನ್ನ. ಸೊ ಈ ಥರ ಮಾರ್ನಿಂಗಿಂದ ಈವ್ನಿಂಗ್ ಸಖತ್ತಾಗಿ ಹೋಯ್ತು. ನನಗೆ ಗೊತ್ತೇ ಆಗಲಿಲ್ಲ ಒನ್ ಡೇ ಹೆಂಗೆ ಹೊರಟೋಯ್ತು ಅಂತ. ಬಟ್ ಆರಾಮಾಗಿ ಕೂಲಾಗಿ ನೀಟು ಮತ್ತು ಪೀಸ್ಫುಲ್ಲಾಗಿತ್ತು ರೆಸಾರ್ಟು. ನಂಗೆ ಸಖತ್ ಇಷ್ಟ ಆಯಿತು. ಸೊ ನೀವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಬಂದರೆ ಆರಾಮಾಗಿ ಚಿಲ್ ಮಾಡ್ಬೋದು. ಇದಾಗಿತ್ತು ನನ್ನ ಆ್ಯನಿವರ್ಸರಿ ಲಾಗ್. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.